ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಎಲ್ಲ ಡೀಟೇಲ್ ಇನ್ಫಾರ್ಮೇಷನನ್ನು ಹೇಳಿದ್ದೇನೆ. ಆ್ಯಂಡ್ ನಾನು ಮುಂದೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡುತ್ತೇನೆ ಎಂದಿದೆಯಲ್ಲ, ಅದರಂತೆ ನಾನು ಇವತ್ತಿನ ಮೊದಲನೇ ವಿಡಿಯೋ ಸೆರಿಕಲ್ಚರ್ ಟಾಪಿಕ್ ಮೇಲೆ ಸ್ಟಾರ್ಟ್ ಮಾಡುತ್ತೇನೆ. ಫ್ರೆಂಡ್ಸ್, ಯಾರಾದರೂ ಹಣ ಕೊಡದೆ ಕ್ಲಾಸ್ಗೆ ಹಚ್ಚಲಾಗದಿದ್ದವರು ನನ್ನ ಕ್ಲಾಸ್ಗಳನ್ನು ಕೇಳಿ ಅವರು ಎಕ್ಸಾಮ್ಗೆ ಫುಲ್ ಪ್ರಿಪ್ರೇಷನ್ ಮಾಡಬಹುದು. ನಾನು ಎಲ್ಲ ವಿಷಯದ ಬಗ್ಗೆ ನಿಮಗೆ ಕ್ಲಾಸನ್ನು ಹೇಳುತ್ತೇನೆ. ಆ್ಯಂಡ್ ಈ ಒಂದು ಸೆರಿಕಲ್ಚರ್ ಆ್ಯಂಡ್ ಮುಂತಾದವುಗಳ ಬಗ್ಗೆ ಐಡೆಂಟಿಫಿಕೇಷನ್ಗೆ ಏನೇನು ಇಡುತ್ತಾರೆ ಎಂಬುದರ ಬಗ್ಗೆ ಕ್ಲಾಸನ್ನು ಹೇಳುತ್ತೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದು ಮಲ್ಬೆರಿ ಪ್ಲ್ಯಾಂಟ್ಸ್. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಮಲ್ಬೆರಿ ಟ್ರೀಸ್ಗಳು. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇದು ಮಲ್ಬೆರಿ ಟ್ರೀ. ಆ್ಯಂಡ್ ಈ ಟ್ರೀ ನೀವು ರೇಷ್ಮೆ ದಾರವನ್ನು ತಯಾರು ಮಾಡಲು ಬಿಟ್ಟು ಅಷ್ಟೇ ಮೇಲೆ ಬೆಳೆಯಲು ಬಿಟ್ಟರೆ ರೇಷ್ಮೆ ಹಣ್ಣುಗಳಾಗುತ್ತವೆ. ಆ್ಯಂಡ್ ಈ ಹಣ್ಣುಗಳು ತಿನ್ನಬಹುದು. ಆ್ಯಂಡ್ ಆಬ್ವಿಯಸ್ಲಿ ಭಾಳ ಮಂದಿ ರೇಷ್ಮೆ ಬೆಳೆಯೋರು ಹಣ್ಣುಗಳ ಆಗುವವರೆಗೆ ಬಿಡುವುದಿಲ್ಲ. ಅದನ್ನು ಎಲೆ ಕತ್ತರಿಸಿ ರೇಷ್ಮೆ ತಯಾರಿಕೆಗೆ ಬಿಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇದು ನೋಡಿ ರೇಷ್ಮೆ ಎಲೆ, ಮಲ್ಬೆರಿ ಲೀಫ್. ಇದು ಸೇಮ್ ಎಲೆ ಅಡಿಕೆ ತಿನ್ನುತ್ತಾರಲ್ಲ ಅದರ ಎಲೆಯಂತೆಯೇ ಇರುತ್ತೆ. ಆದರೆ ಇದರ ಎಡ್ಜ್ನಲ್ಲಿ ಹೀಗೆ ಕಟ್ ಆಗಿರುವಂತೆ ಇರುತ್ತವೆ. ನೀವು ಈ ಎಲೆಯನ್ನು ತಿನ್ನುವ ಎಲೆ ಕನ್ಫ್ಯೂಸ್ ಆಗಬಹುದು, ಆದರೆ ಈ ಎಡ್ಜ್ ಮುಖಾಂತರ ನೀವು ಒಂದು ಕನ್ಫರ್ಮ್ ಮಾಡಬಹುದು ಇದು ಮಲ್ಬೆರಿ ಲೀಫ್ ಎಂದು. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇದನ್ನು ಮಲ್ಬೆರಿ ಲೀಫ್. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇದು ನೋಡಿ ಸಿಲ್ಕ್ ವಾರ್ಮ್ಸ್ ಅಂದರೆ ರೇಷ್ಮೆ ಹುಳು. ನೀವು ರೇಷ್ಮೆ ಎಲೆಗಳನ್ನು ಕತ್ತರಿಸಿ ಒಂದು ರೂಮಿನಲ್ಲಿ ಹಾಕಿ ಈ ಹುಳುಗಳನ್ನು ಬಿಡುತ್ತಾರೆ. ಇವು ರೇಷ್ಮೆ ಹುಳು. ಇವು ಹುಳುಗಳು ಮುಂದೆ ಕಕೂನ್ದಿಂದ ಹೊರಗೆ ಬಂದಾಗ ಬಟರ್ಫ್ಲೈ ಆಗಿ ಹೋಗುತ್ತವೆ. ಆ್ಯಂಡ್ ಈ ಕ್ಯಾಟರ್ಪಿಲ್ಲರ್ ಸ್ಟೇಜ್ನಲ್ಲಿ ಈ ಸಿಲ್ಕ್ ವಾರ್ಮ್ಸ್ಗಳು ಎಲೆಗಳನ್ನು ತಿಂದು ಅದರ ಫಿಕಲ್ ಮುಖಾಂತರ ಈ ರೇಷ್ಮೆ ಇದಕ್ಕೆ ಕಕೂನ್ಸ್ ಎನ್ನುತ್ತಾರೆ. ಇವು ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇರುತ್ತವೆ. ಆ್ಯಂಡ್ ಈ ಕಕೂನ್ಸ್ಗಳನ್ನೇ ಯೂಸ್ ಮಾಡಿ ಮುಂದೆ ರೇಷ್ಮೆ ದಾರವನ್ನು ತಯಾರಿಸುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಇದು ಕೆಳಗೆ ಐತಲ್ಲ, ಇದು ಐತಲ್ಲ ಕೆಳಗೆ, ಇದಕ್ಕೆ ಚಂದ್ರಿಕೆ ಅನ್ನುತ್ತಾರೆ. ಇದರ ಮೇಲೆ ಈ ಎಲೆಗಳನ್ನು ಹಾಕಿ ಹಾಗೆ ಸಿಲ್ಕ್ ವಾರ್ಮ್ಸ್ಗಳನ್ನು ಹಾಕುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯೆಲ್ಲೋ ಕಲರ್ ಇದು ಕಕೂನ್ಸ್ಗಳಿವೆ. ಹಾಗೆ ಬೇರೆ ಬೇರೆ ಕಲರ್ಗಳ ಕಕೂನ್ಸ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಿರುತ್ತವೆ. ನೋಡಿ ಫ್ರೆಂಡ್ಸ್, ಇದು ವೈಟ್ ಕಕೂನ್ಸ್ಗಳು. ಇವೆಲ್ಲ ಕಕೂನ್ಸ್ಗಳು. ಇದರಿಂದಲೇ ಮುಂದೆ ರೇಷ್ಮೆ ದಾರವನ್ನು ತಯಾರಿಸುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಇದು ಕಕೂನೇಜ್, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಚಂದ್ರಿಕೆ. ಇದರ ಮೇಲೆ ಎಲೆಗಳು ಹಾಕುತ್ತವೆ. ಅದನ್ನು ಇಲ್ಲಿರುವಂತಹ ಇವೆಲ್ಲ ಸಿಲ್ಕ್ ವಾರ್ಮ್ಸ್ಗಳು ತಿಂದು ಕಕೂನ್ಸ್ಗಳಾಗಿ ಇಡುತ್ತವೆ. ಆ್ಯಂಡ್ ನೆಕ್ಸ್ಟ್ ಇವು ಕಕೂನ್ಸ್ಗಳು ಯೂಸ್ ಮಾಡಿ ರೇಷ್ಮೆ ದಾರವನ್ನು ತಯಾರಿಸುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಸಿಲ್ಕ್ ವಾರ್ಮ್ಸ್ಗಳು ಕಕೂನ್ಸ್ಗಳನ್ನು ಇಟ್ಟಿದ್ದಾವೆ. ನೋಡಿ ಫ್ರೆಂಡ್ಸ್, ಹೇಗೆ ಇಟ್ಟಿದ್ದಾವೆ ಸೀರಿಯಲ್ ಪ್ರಕಾರ. ಇದು ಫುಲ್ ಇದೊಂದು ಸರ್ಕಲ್ ಒಳಗೆ ಐತಲ್ಲ, ಇದಕ್ಕೆ ಚಂದ್ರಿಕೆ ಅಂತಾರೆ. ಆ್ಯಂಡ್ ಇವು ಒಳಗಿನವೆಲ್ಲ ಕಕೂನ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಫ್ರೆಂಡ್ಸ್, ನೀವು ಈ ಸಿಲ್ಕ್ ವಾರ್ಮ್ಸ್ಗಳು ಮುಂದೆ ಏನಾಗುತ್ತೆ ಅಂದರೆ ಸಿಲ್ಕ್ ಮಾತ್ ಅಂದರೆ ಒಂದು ಬಟರ್ಫ್ಲೈನ ಒಂದು ಇದು ವರ್ಜನ್ ಮೇಲೆ ಮಾತ್ ಎಂದು ಕರೆಯುತ್ತಾರೆ. ಇವು ನೈಟ್ ಆ್ಯಕ್ಟಿವ್ ಆಗಿರುತ್ತವೆ. ಆ್ಯಂಡ್ ಅವು ಸಿಲ್ಕ್ ವಾರ್ಮ್ಸ್ಗಳು ಸಿಲ್ಕ್ ಮಾತ್ ಆಗಿ ಕನ್ವರ್ಟ್ ಆಗುತ್ತವೆ. ನೆಕ್ಸ್ಟ್ ಫ್ರೆಂಡ್ಸ್, ಇವು ಬಟನ್ ಮಶ್ರೂಮ್.
ಮಶ್ರೂಮ್ ಆಬ್ವಿಯಸ್ಲಿ ಇಡೋದಿಲ್ಲ, ಆದರೂ ಒಂದು ಸಲ ನೋಡಿಕೊಳ್ಳಿ. ಮಶ್ರೂಮ್ಗಳು ಇದನ್ನು ಅವೇ ಮಶ್ರೂಮ್ಗಳೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಬಟನ್ ಮಶ್ರೂಮ್ ಎಂದು ಸೇಲ್ ಮಾಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಆಯಿಸ್ಟರ್ ಮಶ್ರೂಮ್. ಅವು ಗುಂಡಾಗಿ ಸಣ್ಣವಾಗಿರುತ್ತವೆ. ಇವು ಆಯಿಸ್ಟರ್ ಮಶ್ರೂಮ್ ಹೀಗೆ ಅಗ್ಗಲವಾಗಿ ಆಳಂಬಿ ಥರ ಹೀಗೆ ಎಲೆ ತರಹ ಬೆಳೆಯುತ್ತವೆ. ಮಾರ್ಕೆಟ್ನಲ್ಲಿ ಎರಡಕ್ಕೂ ವ್ಯಾಲ್ಯೂ ಇದೆ, ಆಯಿಸ್ಟರ್ ಮಶ್ರೂಮ್ ಹಾಗೂ ಬಟನ್ ಮಶ್ರೂಮ್ ಯಾಕೆ ಅಂತಾರೆ ಅಂದರೆ ಇವು ಬಟನ್ ತರಹದ ಆಕಾರದಲ್ಲಿರುತ್ತವೆ. ಆ್ಯಂಡ್ ದಿಸ್ ಆಯಿಸ್ಟರ್ ಮಶ್ರೂಮ್ ನೋಡಿ ಫ್ರೆಂಡ್ಸ್, ಆಯಿಸ್ಟರ್ ಮಶ್ರೂಮ್ ನೀವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬಹುದು. ಆ್ಯಂಡ್ ಇವು ಹನಿಬೀಸ್ನಲ್ಲಿ 3 ಥರ ಇರ್ತವೆ: ವರ್ಕರ್ ಹನಿಬೀ, ಕ್ವೀನ್ ಹನಿಬೀ ಆ್ಯಂಡ್ ಡ್ರೋನ್ ಹನಿಬೀ ಎಂದು. ನೀವು ಹನಿಬೀ ಮಾತ್ರ ಇಡುತ್ತಾರೆ, ಅಲ್ಲಿ ಆಪ್ಷನ್ಸ್ಗಳಲ್ಲಿ ಇವು 3ರಲ್ಲಿ ಯಾವುದಾದರೂ ಒಂದು ಕೊಡುತ್ತಾರೆ ಅಥವಾ ಹನಿಬೀ ಎಂದು ಕೊಡುತ್ತಾರೆ. ನೀವು ಗೆಸ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಬೀ ಹೈವ್. ಹನಿಬೀಯನ್ನು ನಾವು ಸಾಕಲು ಈ ಬೀ ಹೈವನ್ನು ಉಪಯೋಗಿಸ್ತಾರೆ. ಆ್ಯಂಡ್ ಈ ಪ್ಲೇಸ್ ಐತಲ್ಲ, ಇದು ಓಪನ್ ಮಾಡಿ ಒಳಗೆ ಗೂಡು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇಲಿಂದ ಓಪನ್ ಮಾಡಿ ಇಲ್ಲಿ ಏನು ಹನಿ ಬೀಸ್ಗಳನ್ನು ಹಾಕುತ್ತಾರೆ, ಜೇನುಹುಳುಗಳನ್ನು. ಆ್ಯಂಡ್ ನೆಕ್ಸ್ಟ್ ಹನಿ ಕಲೆಕ್ಷನ್ ಮಾಡುವಾಗ ಇದನ್ನು ತೆಗೆದುಕೊಂಡು ಹನಿ ಕಲೆಕ್ಷನ್ ಮಾಡುತ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಬೀ ಹೈವ್ಗೆ ಡಿಫ್ರೆಂಟ್ ಪಾರ್ಟ್ಸ್ಗಳಿವೆ. ಇದು ಔಟರ್ ಕವರ್, ಮೇಲಿನ ಕವರ್ ಪಾರ್ಟ್. ಆ್ಯಂಡ್ ನೆಕ್ಸ್ಟ್ ಇದು ಇನ್ನರ್ ಕವರ್. ಆ್ಯಂಡ್ ಇದು ಶಾಲೋ ಸೂಪರ್. ಇದರ ಮೇಲೆ ಗೂಡು ಇರುತ್ತವೆ, ಇದರ ಮೇಲೆ ಹನಿ ಬೀಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ಕ್ವೀನ್ ಎಕ್ಸ್ಕ್ಲೂಡೆಡ್ಸ್, ಇಲ್ಲಿ ಹನಿ ಇರುತ್ತೆ, ಈ ಪಾರ್ಟ್ನಲ್ಲಿ ಹನಿ ಇರುತ್ತೆ. ಆ್ಯಂಡ್ ಇದು ಡೀಪ್ ಸೂಪರ್, ಬಾಟಮ್ ಬೋರ್ಡ್, ಹೈವ್ ಸ್ಟ್ಯಾಂಡ್ ಅಂದರೆ ಸ್ಟ್ಯಾಂಡ್ ಇದೊಂದು. ಆ್ಯಂಡ್ ನೆಕ್ಸ್ಟ್ ಹನಿ, ಜೇನುತುಪ್ಪ. ಇಲ್ಲಿಗೆ ಸೆರಿಕಲ್ಚರ್ ಟಾಪಿಕ್ನ ಎಲ್ಲ ಸ್ಲೈಡ್ಸ್ಗಳು ಮುಗಿದವು. ಆ್ಯಂಡ್ ನೆಕ್ಸ್ಟ್ ಏನಾದರೂ ಹೆಚ್ಚಿನವು ಸ್ಲೈಡ್ಸ್ಗಳು ಐಡೆಂಟಿಫಿಕೇಷನ್ಗೆ ಇದ್ದಿದ್ದು ಅಂದರೆ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಈ ವಿಡಿಯೋದಲ್ಲಿ ಸೆರಿಕಲ್ಚರ್ ಟಾಪಿಕ್ ಫುಲ್ ಮುಗಿಸಿದ್ದೇನೆ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಒಳ್ಳೆ ಸ್ಕೋರ್ ಬರಬೇಕೆಂದು ನಾನು ಒಂದು ಟೆಲಿಗ್ರಾಮ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಆ ಚಾನಲಲ್ಲಿ ನಾನು ಎಲ್ಲ ಡಾಕ್ಯುಮೆಂಟ್ಸ್, ಡೀಟೇಲ್ಸ್, ಇನ್ಫಾರ್ಮೇಷನ್, ಈ ಸ್ಲೈಡ್ಸ್ಗಳು, ಪ್ರಾಕ್ಟೀಸ್ ಪೇಪರ್ಸ್ ಎಲ್ಲನೂ ಹಾಕಿರುತ್ತೇನೆ. ಆ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಬಹುದು. ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಲು ನಾನು ಡಿಸ್ಕ್ರಿಪ್ಷನ್ ಕೆಳಗೆ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಏನಾದರೂ ನಿಮಗೆ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡಬೇಕೆಂದು, ಹಾಗೆ ಯಾರಾದರೂ ಪ್ರಿಪೇರ್ ಆಗುತ್ತಿದ್ದಾರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೆನ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಡೈಲಿ ನೋಟಿಫಿಕೇಷನ್ ಬರಬೇಕೆಂದರೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋಣ. ಧನ್ಯವಾದಗಳು.